ಕುಂಭ ರಾಶಿಯವರಿಗೆ ನಮಸ್ಕಾರ ಸ್ನೇಹಿತರೆ. ಹರ ಹರ ಮಹಾದೇವ್, ಜೈ ಸೂರ್ಯದೇವ, ಓಂ ನಮಃ ಶಿವಾಯ. ಸ್ನೇಹಿತರೆ, ಮುಂದಿನ 24 ಗಂಟೆಗಳ ಒಳಗೆ ನಿಮಗೆ ಫೋನ್ ಕರೆ ಬರಲಿದೆ ಮತ್ತು ಅದರ ನಂತರ ತಲ್ಲಣಗಳು ಆರಂಭವಾಗಲಿವೆ. ಆದಿಶಕ್ತಿಯ ವಿಶೇಷ ಕೃಪೆ ದೊರೆಯಲಿದೆ. ನಾನು ನಿಮಗೆ ಹೇಳಲು ಹೊರಟಿರುವ ಈ ಸಲಹೆ ನಿಮ್ಮ ಪ್ರಜ್ಞೆಯನ್ನೇ ಸಂಪೂರ್ಣವಾಗಿ ಹಾರಿಸಿ ಬಿಡುತ್ತದೆ. ಈ ಕತೆ ಮತ್ತು ಈ ಉಪಾಯವನ್ನು ಖಂಡಿತವಾಗಿಯೂ ಕೇಳಿ. ಇದು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಏಕೆಂದರೆ ಮುಂದಿನ 24 ಗಂಟೆಗಳ ಒಳಗೆ ಸ್ನೇಹಿತರೆ ಒಂದು ಕರೆ ಬರಲಿದೆ ಮತ್ತು ಮತ್ತೆ ತಲ್ಲಣ ಸೃಷ್ಟಿಯಾಗಲಿದೆ. ಆದಿಶಕ್ತಿಯ ವಿಶೇಷ ಕೃಪೆಯು ನಿಮಗೆ ಪ್ರಾಪ್ತಿಯಾಗಲಿದೆ. ಮನೆಗೂ ಅವರು ಬರಬಹುದು. ಹೌದು, ಅದಕ್ಕಾಗಿ ಇಂದಿನ ಈ ಪ್ರಮುಖ ವಿಡಿಯೋವನ್ನು ನೀವು ಮಿಸ್ ಮಾಡಬೇಡಿ. ಬದಲಿಗೆ ನನ್ನ ಮಾತುಗಳನ್ನು ತುಂಬಾ ಗಮನವಿಟ್ಟು ಕೇಳಿ. ನೋಡಿ, ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ಸಾಮಾನ್ಯವೆಂದು ಕಾಣಿಸುವ ಅಥವಾ ಕಾಣಿಸಿಕೊಳ್ಳುವ ಒಂದು ಕ್ಷಣ ಬರುತ್ತದೆ. ಆದರೆ ಮೇಲಿರುವ ಗ್ರಹಗಳ ಚಲನೆಯು ಒಂದು ದೊಡ್ಡ ಬದಲಾವಣೆಗೆ ಸಿದ್ಧತೆ ನಡೆಸಿರುತ್ತದೆ. ಇದನ್ನು ಅನೇಕ ಜನರು ತಿಳಿದಿರುವುದಿಲ್ಲ. ಜ್ಯೋತಿಷ್ಯದ ನಂಬಿಕೆಯ ಪ್ರಕಾರ ಚಂದ್ರ, ಗುರು ಮತ್ತು ಶುಕ್ರರು ಶುಭ ಪ್ರಭಾವ ಬೀರಲು ತೊಡಗಿದ್ದಾಗ ನಿಂತು ಹೋದ ಕೆಲಸಗಳು ಹಠಾತ್ ಆಗಿ ವೇಗವನ್ನು ಪಡೆದುಕೊಳ್ಳಬಹುದು ಮತ್ತು ದೀರ್ಘಕಾಲದಿಂದ ಕಾಯುತ್ತಿದ್ದ ಸುದ್ದಿ ಸಿಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಮುಂಬರುವ ಸಮಯವು ನಿಮಗೆ ಎಷ್ಟು ವಿಶೇಷವಾಗಿರಲಿದೆ ಎಂದರೆ ನೀವು ಎಂದಿಗೂ ಯೋಚಿಸಿರುವುದಿಲ್ಲ. ಏಕೆಂದರೆ ಗುರು ಮತ್ತು ಚಂದ್ರನೊಂದಿಗೆ ಶುಕ್ರನು ಈ ಸಮಯದಲ್ಲಿ ಶುಭ ಪ್ರಭಾವ ನೀಡುತ್ತಿದ್ದಾನೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಿಮಗೆ ಯಾವುದಾದರೂ ದೊಡ್ಡ ಉಡುಗೊರೆ ಖಂಡಿತವಾಗಿಯೂ ಸಿಗಲಿದೆ. ಇಂತಹ ಸಮಯದಲ್ಲಿ ಒಂದು ಫೋನ್ ಕರೆ ಬರಲಿದೆ. ಅಂತ ಒಂದು ಸಂದೇಶ ಅಥವಾ ಯಾರಾದರೂ ಹಳೆಯ ಪರಿಚಿತರ ಸಂಪರ್ಕವು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ತರಬಹುದು. ಇದು ಉದ್ಯೋಗ, ವ್ಯಾಪಾರ, ಕುಟುಂಬ ಅಥವಾ ಯಾವುದೇ ಪ್ರಮುಖ ಅವಕಾಶಕ್ಕೆ ಸಂಬಂಧಿಸಿದ್ದಾಗಿರಬಹುದು. ಆದ್ದರಿಂದ ಮುಂಬರುವ ದಿನಗಳಲ್ಲಿ ತಾಳ್ಮೆ ಮತ್ತು ಸಕಾರಾತ್ಮಕ ಆಲೋಚನೆಯನ್ನು ಕಾಪಾಡಿಕೊಳ್ಳುವುದು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಜಾತಕದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ ಮತ್ತು ಸ್ಪಷ್ಟವಾಗಿ ಗೋಚರಿಸುತ್ತದೆ. ನನ್ನ ಮಾತನ್ನು ತುಂಬಾ ಗಮನವಿಟ್ಟು ಕೇಳಿ. ನಾನು ನಿಮಗೆ ಹೇಳುವುದನ್ನು ಕೇಳಿದರೆ ನಿಮ್ಮ ಹೃದಯಕ್ಕೆ ಮುಟ್ಟುತ್ತದೆ. ಈಗ ನಾವು ಆದಿಶಕ್ತಿಯ ಕೃಪೆ ಬಗ್ಗೆ ಮಾತನಾಡೋಣ. ಹೌದು ಸ್ನೇಹಿತರೆ, ನೋಡಿ, ನಂಬಿಕೆಯ ಪ್ರಕಾರ ಯಾರದ್ದೋ ಜೀವನದಲ್ಲಿ ಪದೇ ಪದೇ ತೊಂದರೆಗಳು ಬಂದ ನಂತರ ಹಠಾತ್ ಆಗಿ ನೆಮ್ಮದಿಯ ಮುನ್ಸೂಚನೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಮನೆಯ ವಾತಾವರಣವು ಶಾಂತವಾಗತೊಡಗುತ್ತದೆ ಮತ್ತು ಮನಸ್ಸಿನಲ್ಲಿ ಯಾವುದೇ ಕಾರಣವಿಲ್ಲದೆ ಭಕ್ತಿ ಹೆಚ್ಚಾಗತೊಡಗುತ್ತದೆ. ಇದನ್ನು ದೇವಿಯ ಕೃಪೆಯ ಶುಭ ಮುನ್ಸೂಚನೆಗಳೆಂದು ಪರಿಗಣಿಸಲಾಗುತ್ತದೆ. ಇಂತಹ ಸಮಯದಲ್ಲಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಅನುಭವವಾಗಬಹುದು ಮತ್ತು ಕುಟುಂಬದಲ್ಲಿ ಸಂತೋಷದ ಸುದ್ದಿ ಸಿಗುವ ಸಾಧ್ಯತೆಯೂ ಇರುತ್ತದೆ. ಸ್ನೇಹಿತರೆ, ಮುಂಬರುವ ಸಮಯವು ನಿಮಗೆ ತುಂಬಾ ವಿಶೇಷವಾಗಿರುತ್ತದೆ. ದೇವಾನುದೇವತೆಗಳ ಅಂತಹ ಕೃಪೆ ಪ್ರಾಪ್ತಿಯಾಗಲಿದ್ದು ಅದು ನಿಮ್ಮ ಜೀವನಕ್ಕೆ ಹೊಸ ಕಳೆಯನ್ನು ತರಲಿದೆ. ಈ ವಿಡಿಯೋವನ್ನು ಒಂಟಿಯಾಗಿ ನೋಡಿ, ಮಿಸ್ ಮಾಡಬೇಡಿ. ಏಕೆಂದರೆ ಇಂತಹ ಭವಿಷ್ಯವಾಣಿಗಳು ನಿಮಗೆ ಎಲ್ಲೂ ಸಿಗುವುದಿಲ್ಲ. ನಾನು ನಿಮಗೆ ಇದಕ್ಕಾಗಿ ಹೇಳುತ್ತಿದ್ದೇನೆ. ಏಕೆಂದರೆ ನಾವು ನಿಮ್ಮ ಜಾತಕವನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸಿದ್ದೇವೆ. ಸ್ವತಃ ಅನುಭವದಿಂದ ಹೇಳುತ್ತಿದ್ದೇವೆ. ಮುಂಬರುವ ಸಮಯದ ಬಗ್ಗೆ ನನಗೆ ಮುನ್ಸೂಚನೆ ಸಿಕ್ಕಿದೆ. ಆ ಮುನ್ಸೂಚನೆಗಳನ್ನೇ ನಾವು ನಿಮಗೆ ಹೇಳುತ್ತಿದ್ದೇವೆ. ಆದರೆ ಒಂದು ಮಾತನ್ನು ಯಾವಾಗಲೂ ನೆನಪಿನಲ್ಲಿಡಿ. ಹಣೆಯ ಬರವನ್ನು ನಂಬಿ ಕುಳಿತುಕೊಳ್ಳುವುದು ಸರಿಯಲ್ಲ. ಒಳ್ಳೆಯ ಸಮಯವು ಸಹ ಸರಿಯಾದ ಅವಕಾಶ ಬಂದಾಗ ಧೈರ್ಯದಿಂದ ಹೆಜ್ಜೆ ಇಡುವವರಿಗೆ ಸಾಥ್ ನೀಡುತ್ತದೆ. ಸ್ನೇಹಿತರೆ, ಕೆಲವೊಮ್ಮೆ ನಿಮ್ಮಿಂದ ತಪ್ಪುಗಳಾಗುತ್ತವೆ ಮತ್ತು ನೀವು ಆ ತಪ್ಪುಗಳ ಬಗ್ಗೆ ಪದೇ ಪದೇ ಯೋಚಿಸುತ್ತಿರುತ್ತೀರಿ. ಇದರಿಂದಾಗಿ ನಿಮ್ಮ ಸಮಯವನ್ನು ನೀವು ಸಂಪೂರ್ಣವಾಗಿ ಹಾಳು ಮಾಡಿಕೊಳ್ಳುತ್ತೀರಿ. ಈಗ ಒಂದು ಚಿಕ್ಕ ಪ್ರೇರಣಾದಾಯಕ ಕಥೆಯನ್ನು ಕೇಳಿ. ಅದನ್ನು ನಾನು ನಿಮಗೆ ಹೇಳುತ್ತೇನೆ. ಅದು ನಿಮ್ಮ ಹೃದಯಕ್ಕೆ ಮುಟ್ಟುತ್ತದೆ. ಸ್ನೇಹಿತರೆ, ಒಂದು ಸಣ್ಣ ಹಳ್ಳಿಯಲ್ಲಿ ರಾಮ್ ಹೆಸರಿನ ಯುವಕನೊಬ್ಬ ವಾಸಿಸುತ್ತಿದ್ದನು. ಹೌದು, ಅವನ ಹೆಸರು ರಾಮ್ ಆಗಿತ್ತು. ಹಲವು ವರ್ಷಗಳಿಂದ ಅವನು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದನು. ಆದರೆ ಯಶಸ್ಸು ಅವನಿಂದ ತುಂಬಾ ದೂರವಿತ್ತು. ಒಂದು ದಿನ ಅವನ ಅಜ್ಜಿ ಹೇಳಿದರು, ಪ್ರತಿ ಮುಂಜಾನೆ ತಾಯಿ ಆದಿಶಕ್ತಿಯನ್ನು ಸ್ಮರಿಸು. ಆದರೆ ಅದರೊಂದಿಗೆ ನಿನ್ನ ಕೆಲಸವನ್ನು ಎಂದಿಗೂ ಬಿಡಬೇಡ. ನಿನ್ನ ಜೀವನದಲ್ಲಿ ಎಷ್ಟೇ ಸಂಕಷ್ಟಗಳು ಬರಲಿ, ಎಷ್ಟೇ ತೊಂದರೆಗಳು ಬರಲಿ, ಆದರೆ ನಿನ್ನ ಕೆಲಸದಿಂದ ಹಿಂದೆ ಸರಿಯಬೇಡ. ಸ್ನೇಹಿತರೆ, ರಾಮ್ ಹಾಗೆ ಮಾಡಿದನು. ಅವನು ನಿರಾಶೆಯನ್ನು ಬಿಟ್ಟುಬಿಟ್ಟನು. ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಮುಂದುವರಿಸಿದನು ಮತ್ತು ಪ್ರತಿದಿನ ಶ್ರದ್ಧೆಯಿಂದ ಪ್ರಾರ್ಥಿಸಲು ಪ್ರಾರಂಭಿಸಿದನು. ಕೆಲವೇ ಸಮಯದ ನಂತರ ಅವನಿಗೆ ಎಂದಿಗೂ ಊಹಿಸದಂತ ಒಂದು ಫೋನ್ ಕರೆ ಬಂದಿತ್ತು. ನನ್ನ ಮಾತನ್ನು ಸ್ವಲ್ಪ ಗಮನವಿಟ್ಟು ಕೇಳಿ. ನಗರದ ಒಂದು ಕಂಪನಿಯು ಅವನಿಗೆ ಕೆಲಸದ ಮತ್ತು ಉತ್ತಮ ಅವಕಾಶವನ್ನು ನೀಡಿತು. ಅದೇ ಒಂದು ಅವಕಾಶವು ಅವನ ಇಡೀ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಮತ್ತು ಸಂಪೂರ್ಣ ಹಣೆ ಬರವನ್ನೇ ಬದಲಾಯಿಸಿತು. ಸ್ನೇಹಿತರೆ, ರಾಮ್ ಹೇಳಿದನು, ಅಂದರೆ ರಾಮ್ ಹೇಳುತ್ತಿದ್ದನು,
ಚಮತ್ಕಾರವು ಕೇವಲ ಪ್ರಾರ್ಥನೆಯಿಂದಲ್ಲ, ಬದಲಿಗೆ ಪ್ರಾರ್ಥನೆ ಮತ್ತು ಕರ್ತವ್ಯ ಎರಡೂ ಸೇರಿದಾಗ ಆಗುತ್ತದೆ. ಒಳ್ಳೆಯ ನೀತಿಗಳಿಂದ ಆಗುತ್ತದೆ. ಈ ಕಥೆಯ ಸಂದೇಶವೇನೆಂದರೆ, ಅವಕಾಶ ಬಂದಾಗ ಹೆದರಿ ಹಿಂದೆ ಸರಿಯಬೇಡಿ. ಆದರೆ ನಾವು ನಿಮಗೆ ಒಂದು ಅತ್ಯಂತ ವಿಶೇಷ ಮತ್ತು ಪ್ರಮುಖವಾದ ಸಲಹೆಯನ್ನು ನೀಡಲು ಬಯಸುತ್ತೇವೆ. ನಿಮ್ಮ ಜೀವನದಲ್ಲಿ ಪದೇ ಪದೇ ಆಗಬೇಕಾದ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತಿದ್ದರೆ, ಕೋಪ, ಅಹಂಕಾರ ಮತ್ತು ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಲು ಪ್ರಯತ್ನಿಸಿ. ಹಲವು ಬಾರಿ ನಿಮ್ಮ ಆತುರವೇ ಉತ್ತಮ ಅವಕಾಶಗಳನ್ನು ನಿಮ್ಮಿಂದ ದೂರ ಮಾಡುತ್ತದೆ. ಸಾಧ್ಯವಾದಷ್ಟು ಯಾವಾಗಲೂ ಮಧುರವಾದ ಮಾತು, ಸಂಯಮ ಮತ್ತು ನಿಯಮಿತ ಪ್ರಯತ್ನವನ್ನು ಮಾಡಿ. ದೀರ್ಘಾವಧಿಯಲ್ಲಿ ಇವುಗಳು ಹೆಚ್ಚಿನ ಲಾಭವನ್ನು ನೀಡುತ್ತವೆ ಮತ್ತು ಈ ಸಮಯವು ನಿಮ್ಮ ಜೀವನದಲ್ಲಿ ಹಣ, ಪ್ರೀತಿ, ಮನೆ, ವಾಹನ, ಗೌರವ ಮತ್ತು ಮರ್ಯಾದೆ ಎಲ್ಲವನ್ನೂ ತರಲಿದೆ. ಮೇಲಿರುವವನ ಅಂತಃ ಕೃಪೆ ನಿಮಗೆ ದೊರೆಯಲಿದ್ದು, ಅದು ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆಗಳನ್ನು ತರಲಿದೆ. ನೋಡಿ ಸ್ನೇಹಿತರೆ, ನಾನು ನಿಮಗೆ ಒಂದು ಸರಳ ಉಪಾಯವನ್ನು ಹೇಳುತ್ತೇನೆ. ಶುಕ್ರವಾರ ಅಥವಾ ಮಂಗಳವಾರದ ದಿನ ಮಹಾತಾಯಿ ಆದಿಶಕ್ತಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಶ್ರದ್ಧೆಯಿಂದ ಲಾಭವನ್ನು ಪಡೆದು ಪುಷ್ಪಗಳನ್ನು ಅರ್ಪಿಸಿ ಮತ್ತು ಮನಸ್ಸಿನಲ್ಲಿ 21 ಬಾರಿ ಈ ಪ್ರಾರ್ಥನೆಯನ್ನು ಮಾಡಿ. ಸ್ನೇಹಿತರೆ, ನೀವು ಹೀಗೆ ಹೇಳಬೇಕು: ಹೇ ಜಗಜ್ಜನನಿ ತಾಯಿ ಆದಿಶಕ್ತಿ, ನಿಮ್ಮ ಅಪಾರ ಕೃಪೆ ನಮ್ಮೆಲ್ಲರ ಮೇಲೆಯೂ ಸದಾ ಇರಲಿ. ನಮ್ಮ ಜೀವನದ ಭಯ, ದುಃಖ, ರೋಗ ಮತ್ತು ಎಲ್ಲ ಅಡೆತಡೆಗಳನ್ನು ದೂರ ಮಾಡಿ ನಮಗೆ ಸರಿಯಾದ ಮಾರ್ಗದಲ್ಲಿ ನಡೆಯಲು ಬುದ್ಧಿ ನೀಡಿ. ಕಠಿಣ ಸಮಯದಲ್ಲಿ ತಾಳ್ಮೆ ಮತ್ತು ಪ್ರತಿ ಪರಿಸ್ಥಿತಿಯಲ್ಲಿಯೂ ಸತ್ಯದ ಪರವಾಗಿ ನಿಲ್ಲುವ ಶಕ್ತಿಯನ್ನು ಕರುಣಿಸಿ. ಹೇ ತಾಯಿ, ನಮ್ಮ ಕುಟುಂಬದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಮತ್ತು ಪ್ರೀತಿ ನೆಲೆಸುವಂತಾಗಲಿ. ಯಾವುದು ಸೂಕ್ತವೋ ಮತ್ತು ಯಾವುದು ಕಲ್ಯಾಣಕಾರಿಯೋ ಅದೇ ನಮ್ಮ ಜೀವನದಲ್ಲಿ ಸಂಭವಿಸಲಿ. ನಮ್ಮ ಕೆಲಸವನ್ನು ಶ್ರೇಷ್ಠವಾಗಿಸಿ, ಈ ಮನಸ್ಸನ್ನು ಪವಿತ್ರವಾಗಿಡಿ ಮತ್ತು ನಮಗೆ ಸದಾ ನಿಮ್ಮ ಭಕ್ತಿಯಲ್ಲಿ ಸ್ಥಿರವಾಗಿರಲು ಆಶೀರ್ವದಿಸಿ. ಸದಾ ಒಳ್ಳೆಯ ಕೆಲಸಗಳನ್ನು ಮಾಡಲು ಆಜ್ಞೆ ನೀಡಿ, ಸರಿಯಾದ ದಾರಿಯನ್ನು ತೋರಿಸಿ. ತಾಯಿ ಆದಿಶಕ್ತಿಗೆ ಈ ರೀತಿ ವಿನಂತಿಸಿಕೊಳ್ಳಬೇಕು. ಅದರ ನಂತರ ನೋಡಿ ನಿಮ್ಮ ಜೀವನದಲ್ಲಿ ಹೇಗೆ ಹೊಸ ಆಶೀರ್ವಾದಗಳು ಮತ್ತು ಹೊಸ ಚಮತ್ಕಾರಗಳು ಆರಂಭವಾಗುತ್ತವೆ ಮತ್ತು ನಿಮ್ಮ ಜೀವನ ಹೇಗೆ ಬದಲಾಗುತ್ತದೆ ಎಂದು. ಒಂದು ಮಂತ್ರವೂ ಇದೆ ಸ್ನೇಹಿತರೆ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚೈ ನಮ ಎಂಬ ಮಂತ್ರವನ್ನು 21 ಬಾರಿ ಹೇಳಿ. ಇದರ ನಂತರ ನಿಮ್ಮ ಕೈಲಾದಷ್ಟು ಯಾವುದೇ ಅಗತ್ಯವಿರುವ ವ್ಯಕ್ತಿಗೆ ಅನ್ನದಾನ ಅಥವಾ ಹಣ್ಣುಗಳು, ಸ್ವಲ್ಪ ಹಣ ಅಥವಾ ಸೆಯನ್ನು ದಾನ ಮಾಡಬಹುದು. ಕೆಲವು ಬಟ್ಟೆಗಳನ್ನು ದಾನ ಮಾಡಬಹುದು. ಶ್ರದ್ಧೆಯ ಸೇವೆ ಮತ್ತು ಸಕಾರಾತ್ಮಕ ಕರ್ತವ್ಯಗಳು ಮನಸ್ಸಿಗೆ ಬಲವನ್ನು ನೀಡುತ್ತವೆ ಮತ್ತು ಶುಭ ಸಂದರ್ಭಗಳನ್ನು ಸ್ವಾಗತಿಸುವ ಪ್ರೇರಣೆಯನ್ನು ನೀಡುತ್ತವೆ ಎಂಬ ನಂಬಿಕೆ ಇದೆ. ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲೂ ದೀರ್ಘಕಾಲದಿಂದ ಯಾವುದೇ ಶುಭ ಸುದ್ದಿ ಬರುವುದಕ್ಕೆ ಕಾಯುತ್ತಿದ್ದರೆ ನಂಬಿಕೆಯನ್ನು ಇಟ್ಟುಕೊಳ್ಳಿ. ಕೆಲಸ ಮಾಡುತ್ತೀರಿ ಮತ್ತು ದೇವರ ಮೇಲೆ ವಿಶ್ವಾಸವಿಡಿ. ಸರಿಯಾದ ಸಮಯ ಬಂದಾಗ ಪರಿಸ್ಥಿತಿಗಳು ಬದಲಾಗಬಹುದು. ನಿಧಾನವಾಗಿ ಆದರೂ ಸರಿ, ನಿಮ್ಮ ಜೀವನದಲ್ಲಿ ಈಗ ಸಂತೋಷ ಬರಲಿದೆ. ಆದ್ದರಿಂದ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಹರ ಹರ ಮಹಾದೇವ್, ತಾಯಿಗೆ ಜಯವಾಗಲಿ ಎಂದು ಬರೆಯಬೇಕು. ಏಕೆಂದರೆ ಸ್ನೇಹಿತರೆ, ಮುಂಬರುವ ಸಮಯವು ನಿಮಗೆ ತುಂಬ ವಿಶೇಷ ಮತ್ತು ಲಾಭದಾಯಕವಾಗಿರುತ್ತದೆ. ನಿಮ್ಮ ಜೀವನವನ್ನು ಜಗನ್ಮಾತೆಯು ಸಂಪೂರ್ಣವಾಗಿ ಬದಲಾಯಿಸಲಿದ್ದಾರೆ. ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತುಂಬಲಿದ್ದಾರೆ. ನೋಡಿ, ನಾನು ಸುಳ್ಳು ಹೇಳುತ್ತಿಲ್ಲ, ಸತ್ಯವನ್ನೇ ಹೇಳುತ್ತಿದ್ದೇನೆ. ಈ ಸಮಯವು ತಾಯಿ ಆದಿಶಕ್ತಿಯ ಆಶೀರ್ವಾದದಿಂದ ನಿಮ್ಮ ಜೀವನದ ಸಮಸ್ಯೆಗಳನ್ನು ಸದಾ ಕಾಲಕ್ಕಾಗಿ ಉಳಿಸಲಿದೆ ಮತ್ತು ನಿಮ್ಮ ನಿಂತು ಹೋಗಿರುವ ಎಲ್ಲ ಕೆಲಸಗಳು ಪೂರ್ಣಗೊಳ್ಳಲಿವೆ. ನೀವು ಹೇಗೆ ಬಯಸುತ್ತೀರೋ ಹಾಗೆ ಆಗುತ್ತೀರಿ. ನೀವು ಹೇಗೆ ಯೋಚಿಸುತ್ತೀರೋ ಹಾಗೆ ಆಗುತ್ತೀರಿ. ಈ ಮಾತು ಸಂಪೂರ್ಣವಾಗಿ ಸತ್ಯವಾಗಿದೆ ಮತ್ತು ದೊಡ್ಡ ದೊಡ್ಡ ವಿದ್ವಾಂಸರು ಹೇಳಿದ್ದಾರೆ. ನೀವು ಪ್ರತಿದಿನ ನಾನು ಶ್ರೀಮಂತನಾಗುತ್ತಿದ್ದೇನೆ ಎಂದು ಯೋಚಿಸಿದರೆ, ಅಂದರೆ ನೀವು ಬ್ರಹ್ಮಾಂಡಕ್ಕೆ ಸಕಾರಾತ್ಮಕ ಸಂಕೇತವನ್ನು ತಲುಪಿಸುತ್ತಿದ್ದೀರಿ ಎಂದರ್ಥ. ಮತ್ತು ನನಗೆ ಎಲ್ಲ ಕಡೆಯಿಂದಲೂ ಸಂತೋಷ ಬರುತ್ತಿದೆ, ನಾನು ತುಂಬ ಸಂತೋಷವಾಗಿದ್ದೇನೆ ಎಂದು ಹೇಳಿಕೊಳ್ಳಿ. ನಾನು ತುಂಬ ತೃಪ್ತನಾಗಿದ್ದೇನೆ. ಭಗವಂತನು ನಿರ್ಮಿಸಿದ ಮಾರ್ಗದಲ್ಲಿ ನಾನು ನಡೆಯುತ್ತಿದ್ದೇನೆ ಮತ್ತು ಶೀಘ್ರದಲ್ಲೇ ನಾನು ಕೋಟಿಗಳಲ್ಲಿ ಆಳುತ್ತೇನೆ ಮತ್ತು ನನ್ನ ಹತ್ತಿರ ಯಾವುದೇ ವಸ್ತುವಿನ ಕೊರತೆ ಇರುವುದಿಲ್ಲ ಎಂದು. ಯಾವುದೇ ಸಣ್ಣ ಪುಟ್ಟ ತೊಂದರೆಗಳಿರಲಿ, ಆರ್ಥಿಕ ಸಾಲಗಳಿರಲಿ, ಈ ಎಲ್ಲ ರೀತಿಯ ಸಾಲಗಳನ್ನು ನಾನು ತೀರಿಸುತ್ತೇನೆ. ಇದೇ ವರ್ಷ 2026ರ ಡಿಸೆಂಬರ್ ತಿಂಗಳೊಳಗೆ ನಾನು ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸುತ್ತೇನೆ. ಮನೆಗೆ ಸಂಬಂಧಿಸಿದ ಅಪೂರ್ಣ ಕೆಲಸವನ್ನು ಸಹ ನನಸು ಮಾಡುತ್ತೇನೆ ಮತ್ತು ನನ್ನ ತಾಯಿ ಕನಸಾದ ಚಿನ್ನ ಬೆಳ್ಳಿಯನ್ನು ಖರೀದಿಸುವ ಅವರ ಆಸೆಯನ್ನು ನಾನು ಪೂರೈಸುತ್ತೇನೆ. ಅದಕ್ಕಾಗಿ ನಾನು ಎಷ್ಟೇ ಕಷ್ಟಪಡಬೇಕಾಗಲಿ, ಎಷ್ಟೇ ಭಕ್ತಿ ಮಾಡಬೇಕಾಗಲಿ, ದೇವರಲ್ಲಿ ಎಷ್ಟೇ ವಿನಂತಿಸಿಕೊಳ್ಳಬೇಕಾಗಲಿ, ನಾನು ಎಲ್ಲವನ್ನು ಮಾಡುತ್ತೇನೆ. ಆದರೆ ನನ್ನ ಕನಸುಗಳನ್ನು ನನಸು ಮಾಡಿಯೇ ತೀರುತ್ತೇನೆ. ಇದನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಯೋಚಿಸಬೇಕು. ಏಕೆಂದರೆ ಮನಸ್ಸಿನ ಆಲೋಚನೆಯು ದೇವರನ್ನು ತಲುಪುತ್ತದೆ ಮತ್ತು ಬ್ರಹ್ಮಾಂಡವನ್ನು ತಲುಪುತ್ತದೆ. ಅದಕ್ಕಾಗಿ ದೊಡ್ಡ ದೊಡ್ಡ ವಿದ್ವಾಂಸರು ಹೇಳುತ್ತಾರೆ, ನೀವು ಹೇಗೆ ಯೋಚಿಸುತ್ತೀರೋ ಹಾಗೆ ಆಗುತ್ತೀರಿ.
ನಿಮಗೆ ಯಾವುದಾದರೂ ಒಂದು ಮಾರ್ಗ ಖಂಡಿತವಾಗಿ ಸಿಗಲಿದ್ದು ಅಲ್ಲಿಂದ ನಿಮಗೆ ತುಂಬಾ ಹೆಚ್ಚಿನ ಸಂತೋಷ ಸಿಗುತ್ತದೆ, ಶುಭ ಹಾರೈಕೆಗಳು ಸಿಗುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ಒಂದೊಂದಾಗಿ ಪ್ರತಿಯೊಂದು ಕನಸುಗಳು ನನಸಾಗುತ್ತವೆ. ಸ್ನೇಹಿತರೆ, ಬ್ರಹ್ಮಾಂಡವು ಯಾವುದೇ ಕ್ಷಣದಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸಬಹುದು, ನಿಮ್ಮ ಕನಸನ್ನು ನನಸು ಮಾಡಬಹುದು. ನೆನಪಿಡಿ, ಏನೇ ಆದರೂ ನಿಮ್ಮ ಒಳಿತಿಗಾಗಿ ಆಗುತ್ತದೆ. ನಿಮಗೆ ಅದು ನಡೆಯುತ್ತಿರುವಾಗ ನೋಡಲು ಬೇಸರವೆನಿಸಿದರೂ, ನಿಮ್ಮೊಂದಿಗೆ ತುಂಬಾ ಕೆಟ್ಟದ್ದು ನಡೆಯುತ್ತಿದೆ ಎಂದು ಅನಿಸಿದರೂ ಬ್ರಹ್ಮಾಂಡಕ್ಕೆ ಎಲ್ಲವೂ ತಿಳಿದಿದೆ. ನಿಮಗೆ ಯಾವುದು ಒಳ್ಳೆಯದು ಅದನ್ನೇ ಅವರು ಮಾಡುತ್ತಾರೆ. ಸ್ನೇಹಿತರೆ, ನೀವು ನೆನಪಿಟ್ಟುಕೊಳ್ಳಬೇಕು, ಏನೇ ನಿಮಗೆ ಇದುವರೆಗೂ ಸಿಕ್ಕಿದೆಯೋ ಅದು ಹಣೆ ಬರಹ, ಏನನ್ನು ಪಡೆಯಬೇಕಾಗಿದೆಯೋ ಅದು ನಿಮ್ಮ ಪ್ರಯತ್ನ. ನೀವು ಅಂತ ಆಲೋಚನೆಯನ್ನು ಹೊಂದಿರಬೇಕು. ಇದರಿಂದ ನಿಮಗೆ ಪಶ್ಚಾತ್ತಾಪ ಪಡೆಯಲು ಯಾವುದೇ ಕಾರಣ ಸಿಗಬಾರದು. ಸ್ನೇಹಿತರೆ, ಕಳೆದು ಹೋಗಿರುವುದು ಏನಾದರೂ ನಿಮ್ಮೊಂದಿಗೆ ಬಂದಿದೆ? ನೇರವಾದ ಪ್ರಶ್ನೆಯನ್ನು ನಾನು ನಿಮಗೆ ಕೇಳುತ್ತಿದ್ದೇನೆ. ನಿಮಗೆ ಪದೇ ಪದೇ ಪಶ್ಚಾತ್ತಾಪವಾಗುತ್ತದೆಯೇ? ನಾವು ಈ ತಪ್ಪುಗಳನ್ನು ಮಾಡದೇ ಇದ್ದಿದ್ದರೆ ಈ ವ್ಯಕ್ತಿ ನಮ್ಮಿಂದ ದೂರವಾಗುತ್ತಿರಲಿಲ್ಲ, ಈ ವಸ್ತು ನಮ್ಮಿಂದ ಕಳೆದು ಹೋಗುತ್ತಿರಲಿಲ್ಲ. ಹಾಗಾದರೆ ನೀವು ಹುಟ್ಟಿದಾಗ ಆ ಎಲ್ಲ ವಸ್ತುಗಳನ್ನು ನಿಮ್ಮೊಂದಿಗೆ ತೆಗೆದುಕೊಂಡು ಬಂದಿದ್ದೀರಾ? ನೀವು ಏನನ್ನು ತರಲಿಲ್ಲವೋ ಮತ್ತು ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲವೋ ಅದು ಕಳೆದು ಹೋದರೆ ಅದಕ್ಕಾಗಿ ಏಕೆ ಇಷ್ಟೊಂದು ಚಡಪಡಿಸುತ್ತೀರಿ? ಏಕೆ ಇಷ್ಟೊಂದು ಒತ್ತಡ ಮತ್ತು ಆತಂಕದಲ್ಲಿ ಇರುತ್ತೀರಿ? ನೋಡಿ, ಭಗವಂತನು ನಿಮಗೆ ಯಾವುದು ಒಳ್ಳೆಯದೋ ಅದನ್ನೇ ಮಾಡುತ್ತಾನೆ. ನಿಮಗೆ ಈಗ ಕೆಟ್ಟದಾಗಿ ಅನಿಸುತ್ತಿರಬಹುದು, ಆದರೆ ಸಮಯ ಸ್ವಲ್ಪ ಕಳೆಯಲು ಬಿಡಿ, ಸಮಯ ಬದಲಾಗಲು ಬಿಡಿ. ನಿಮಗೆ ಸಂತೋಷವಾಗುವ ಆ ಸಮಯ ಖಂಡಿತವಾಗಿಯೂ ಬರುತ್ತದೆ ಮತ್ತು ಭಗವಂತನ ಅಂತ ಆಶೀರ್ವಾದ ನಿಮಗೆ ಲಭಿಸುತ್ತದೆ. ಅದನ್ನು ನೀವು ಜೀವನ ಪೂರ್ತಿ ನೆನಪಿನಲ್ಲಿಟ್ಟುಕೊಳ್ಳುತ್ತೀರಿ. ಆದ್ದರಿಂದ ವಿಡಿಯೋವನ್ನು ಇಷ್ಟಪಡಿ, ಏಕೆಂದರೆ ಸಮಯದಲ್ಲಿ ತಾಯಿ ಮತ್ತು ತಾಯಿಯ ಶಕ್ತಿಗಳು ನಿಮ್ಮ ಮನೆಗೆ ಬರುತ್ತಿದೆ ಮತ್ತು ನಿಮ್ಮ ಜೀವನದಲ್ಲಿ ಒಂದಕ್ಕಿಂತ ಒಂದು ಅದ್ಭುತವಾದ ಪವಾಡಗಳನ್ನು ಮಾಡಲು ಹೊರಟಿದ್ದಾರೆ. ವಿಡಿಯೋವನ್ನು ಇಷ್ಟಪಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ್ ಎಂದು ಬರೆಯಿರಿ. ಧನ್ಯವಾದಗಳು ಗುರುದೇವ ಎಂದು ಬರೆಯಿರಿ, ಏಕೆಂದರೆ ಇನ್ನು ಮುಂದೆ ಆಗುವುದನ್ನು ನೀವು ಎಂದಿಗೂ ಮರೆಯುವುದಿಲ್ಲ. ಪವಾಡ ಸದೃಶ ಘಟನೆಗಳು ನಡೆಯುತ್ತಿವೆ. ಸಂತೋಷದಿಂದ ನೃತ್ಯ ಮಾಡುತ್ತೀರಿ ಮತ್ತು ಒಂದು ಪವಾಡ ಎಂದು ಹೇಳುತ್ತೀರಿ, ಆದರೆ ನಿಜವಾದ ಪವಾಡ ಇನ್ನೂ ಬಾಕಿ ಇದೆ. ಆದರೆ ಅದು ಈಗ ನಿಮ್ಮ ಜೀವನದಲ್ಲಿ ಸಂಭವಿಸೇ ತೀರುತ್ತದೆ, ಏಕೆಂದರೆ ಈ ಸಮಯದಲ್ಲಿ ದೊಡ್ಡ ದೊಡ್ಡ ದೇವತೆಗಳು ನಿಮ್ಮ ಮೇಲೆ ಕೃಪೆ ತೋರಿದ್ದಾರೆ. ಎಷ್ಟೊಂದು ದೊಡ್ಡ ಶಕ್ತಿಗಳು ಕೃಪೆ ತೋರುವಾಗ ಪವಾಡದ ಘಟನೆಗಳು ನಡೆಯುವುದು ಸಹಜ. ಸ್ನೇಹಿತರೆ, ಇಲ್ಲಿಂದ ಮುಂದೆ ನಾವು ನಿಮಗೆ ಅತ್ಯಂತ ವಿಶೇಷವಾದ ಹಾಗೂ ಪ್ರಮುಖವಾದ ರಾಶಿ ಫಲದ ಬಗ್ಗೆ ತಿಳಿಸಲು ಹೊರಟಿದ್ದೇವೆ. ಅದನ್ನು ತಿಳಿದುಕೊಳ್ಳುವುದು ತುಂಬ ಅಗತ್ಯವಾಗಿದೆ. ಆದ್ದರಿಂದ ವಿಡಿಯೋವನ್ನು ಇಷ್ಟಪಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಧನ್ಯವಾದಗಳು ಗುರುದೇವ ಎಂದು ಬರೆಯಿರಿ. ಹಾಗಾದರೆ ಬನ್ನಿ, ಇದರೊಂದಿಗೆ ಇಂದು ನಿಮ್ಮ ರಾಶಿ ಫಲ ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಕುಂಭರಾಶಿಯವರೇ, ಸ್ನೇಹಿತರೆ, ನಿಮ್ಮ ನಿಂತು ಹೋಗಿರುವ ಕೆಲಸಗಳಿಗೆ ವೇಗ ನೀಡಲು ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ. ಮಗುವಿನ ಪ್ರವೇಶಾತಿಗೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ. ಯಾವುದೇ ಆಪ್ತ ವ್ಯಕ್ತಿಯ ಸಹಾಯದಿಂದ ನಿಮ್ಮ ಯೋಜನೆಗಳನ್ನು ಮುಂದೆ ಕೊಂಡೊಯ್ಯಲು ಯಶಸ್ಸು ಸಿಗುತ್ತದೆ. ಮತ್ತು ಹೌದು, ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಅಥವಾ ಕೆಲಸ ಮಾಡುವಾಗ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಪಡೆಯುವುದು ಅತ್ಯಂತ ಅವಶ್ಯಕವಾಗಿದೆ. ಇದು ನಿಮ್ಮ ಕರ್ತವ್ಯವಾಗಿದೆ. ಅವಸರವು ಹಾನಿಕಾರವಾಗುತ್ತದೆ. ಸ್ವಭಾವದಲ್ಲಿ ಕೋಪ ಮತ್ತು ಅಹಂಕಾರದ ಕಾರಣದಿಂದ ಮನೆಯ ವಾತಾವರಣವು ಸ್ವಲ್ಪ ಅಸ್ತವ್ಯಸ್ತವಾಗಬಹುದು. ವ್ಯಾಪಾರದ ಸಮಸ್ಯೆಗಳು ಬಗೆಹರಿಯಲಿವೆ ಮತ್ತು ನೀವು ನಿಶ್ಚಿಂತರಾಗಿ ಇತರ ಕೆಲಸಗಳ ಮೇಲೆಯೂ ಗಮನ ಹರಿಸಲು ಸಾಧ್ಯವಾಗುತ್ತದೆ. ಸರ್ಕಾರಿ ಉದ್ಯೋಗದಲ್ಲಿ ಗುರಿ ಸಾಧಿಸಲು ಉನ್ನತ ಅಧಿಕಾರಿಗಳ ಸಹಾಯ ಸಿಗಲಿದೆ. ಕಚೇರಿಯಲ್ಲಿ ನಡೆಯುತ್ತಿರುವ ತೊಂದರೆಗಳಿಂದಲೂ ನೆಮ್ಮದಿ ಸಿಗಲಿದೆ. ಸಮಯ ಕುಟುಂಬದೊಂದಿಗೆ ಮನರಂಜನೆ ಮತ್ತು ಮೋಜು ಮಸ್ತಿಯಲ್ಲಿ ಕಳೆಯಿರಿ. ಇದರಿಂದ ನಿಮ್ಮಲ್ಲಿನ ಪ್ರೀತಿ ಹಾಗೆ ಉಳಿಯುತ್ತದೆ. ಪ್ರೇಮ ಸಂಬಂಧಗಳ ವಿಷಯದಲ್ಲಿ ನೀವು ಸಾಕಷ್ಟು ಅದೃಷ್ಟಶಾಲಿಯಾಗಿರುತ್ತೀರಿ. ಮನೆಯ ಯಾವುದೇ ಸದಸ್ಯರ ಆರೋಗ್ಯದ ಬಗ್ಗೆ ಚಿಂತೆ ಇರಬಹುದು, ಆದರೆ ನೀವು ನಿಮ್ಮ ಬಗ್ಗೆಯೂ ಗಮನ ಹರಿಸುವುದು ಅತ್ಯಂತ ಅಗತ್ಯವಾಗಿದೆ. ಹೆಚ್ಚು ಜನದಟ್ಟಣೆ ಅಥವಾ ಮಾಲಿನ್ಯ ಇರುವ ಸ್ಥಳಕ್ಕೆ ಹೋಗುವುದನ್ನು ನೀವು ತಪ್ಪಿಸಬೇಕು. ಮತ್ತು ಹೌದು, ಜೀವನ ಸಂಗಾತಿಯ ಏರುಪೇರುಗಳಿಂದ ನಿಮಗೆ ನೆಮ್ಮದಿ ಸಿಗಲಿ. ಸ್ನೇಹಿತರೆ, ಕುಟುಂಬದೊಂದಿಗೆ ಯಾವುದೇ ಸುರಕ್ಷಿತ ಸ್ಥಳಕ್ಕೆ ಹೋಗಲು ಸಾಧ್ಯವಿದೆ. ಮಾನಸಿಕ ಒತ್ತಡದ ಅವಧಿಯಿಂದ ನೀವು ನಿಧಾನವಾಗಿ ಹೊರಬರುತ್ತೀರಿ. ಬದಲಾವಣೆಯನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸುವುದು ನಿಮಗೆ ಒಳ್ಳೆಯದಾಗಿರುತ್ತದೆ ಮತ್ತು ಹಳೆಯ ಸಮಸ್ಯೆಗಳಿಗೆ ದೃಢವಾದ ಹಾಗೂ ತಾತ್ಕಾಲಿಕ ಪರಿಹಾರ ಕಂಡುಬರಲಿದೆ. ಜೀವನದ ಹೊಸ ದಿಸೆಯು ಸುರಕ್ಷಿತ ಭವಿಷ್ಯವನ್ನು ನೀಡುತ್ತದೆ. ಯಾವುದೇ ಸ್ನೇಹಿತನ ಸಹಾಯದಿಂದ ನಿಂತು ಹೋಗಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ನಕಾರಾತ್ಮಕ ವಾತಾವರಣದಿಂದ ದೂರವಿರುವುದು ನಿಮಗೆ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ. ಹೌದು ಸ್ನೇಹಿತರೆ, ನೋಡಿ, ಈ ಸಮಯದಲ್ಲಿ ನೀವು ಸ್ವಲ್ಪ ಕಠಿಣ ಪರಿಶ್ರಮವನ್ನು ಮಾಡಬೇಕಾಗುತ್ತದೆ. ಅದರ ನಂತರವೇ ದೊಡ್ಡ ಯಶಸ್ಸು ನಿಮ್ಮ ಕೈ ಸೇರಲಿದೆ. ನಿಮ್ಮ ಜಾತಕದಲ್ಲಿ ಅಂಥ ಸೂಚನೆಗಳು ಕಂಡುಬರುತ್ತಿವೆ. ನೋಡಿ, ಇಂದು ಕರ್ಮ ಮತ್ತು ಭಾಗ್ಯ ಎರಡು ನಿಮಗೆ ಸಹಕರಿಸಲಿವೆ.
ದಿನದ ಆರಂಭದಿಂದಲೇ ನಿಮ್ಮ ಅಗತ್ಯ ಕೆಲಸಗಳನ್ನು ಪೂರ್ಣಗೊಳಿಸಲು ರೇಖೆ ಸಿದ್ಧಪಡಿಸಿಕೊಳ್ಳಿ. ನಿಮ್ಮ ಶ್ರಮ ವ್ಯರ್ಥವಾಗುವುದಿಲ್ಲ. ಇಂದು ಯಾವುದೇ ಬಾಕಿ ಉಳಿದಿರುವ ಹಣ ಸಿಗಬಹುದು. ಆದ್ದರಿಂದ ಪ್ರಯತ್ನಿಸುತ್ತಲೇ ಇರಿ. ಈ ಸಮಯದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲ ಮೇಲೆ ಬರಲಿವೆ. ಮನವಿರಲಿ, ನಿರ್ಲಕ್ಷ್ಯ ಮತ್ತು ವಿಳಂಬದ ಕಾರಣದಿಂದ ಅಗತ್ಯ ಕೆಲಸಗಳು ನಿಂತು ಹೋಗಬಹುದು. ಸಹೋದರರೊಂದಿಗಿನ ಸಂಬಂಧವನ್ನು ಮಧುರವಾಗಿಟ್ಟುಕೊಳ್ಳಿ. ಆದಾಯದ ಜೊತೆ ಖರ್ಚುಗಳು ಹೆಚ್ಚಾಗಲಿವೆ. ಸ್ನೇಹಿತರೆ, ವ್ಯವಹಾರವನ್ನು ಹೆಚ್ಚಿಸಲು ಮಾರುಕಟ್ಟೆ ಮತ್ತು ಜನಸಂಪರ್ಕದ ವ್ಯಾಪ್ತಿಯನ್ನು ವಿಸ್ತರಿಸಬೇಕಾಗುತ್ತದೆ. ಕೆಲವು ಹೊಸ ಸಾಧನೆಗಳು ಕೈಗೂಡಲಿವೆ. ಅವುಗಳ ಮೇಲೆ ತಕ್ಷಣ ಕೆಲಸ ಮಾಡುವುದು ಅಗತ್ಯವಾಗಿದೆ. ಉದ್ಯೋಗದಲ್ಲಿ ನಿಮ್ಮ ಮಧುರವಾದ ನಡವಳಿಕೆ ಮತ್ತು ಉದಾರ ಸ್ವಭಾವದ ಕಾರಣದಿಂದಾಗಿ ಎಲ್ಲ ಸಹೋದ್ಯೋಗಿಗಳೊಂದಿಗಿನ ಸಂಬಂಧಗಳು ಉತ್ತಮವಾಗಿ ಕಂಡುಬರುತ್ತವೆ. ಮತ್ತು ನೆನಪಿನಲ್ಲಿಡಿ, ದಂಪತಿಗಳ ನಡುವಿನ ಸಂಬಂಧವು ಸುಖದಾಯಕ ಮತ್ತು ಸೌಹಾರ್ದವಾಗಿರುತ್ತದೆ. ಪ್ರೇಮ ವ್ಯವಹಾರಗಳ ವಿಷಯದಲ್ಲಿ ನೀವು ಅದೃಷ್ಟಶಾಲಿಯಾಗಿರುತ್ತೀರಿ. ಆರೋಗ್ಯ ಚೆನ್ನಾಗಿರುತ್ತದೆ. ರಕ್ತದೊತ್ತಡ ಮುಂತಾದವುಗಳಿಗೆ ಸಂಬಂಧಿಸಿದ ತಪಾಸಣೆಯನ್ನು ಖಂಡಿತವಾಗಿ ಮಾಡಿಸಿಕೊಳ್ಳಿ ಮತ್ತು ದಿನಚರಿಯನ್ನು ವ್ಯವಸ್ಥಿತವಾಗಿಟ್ಟುಕೊಳ್ಳಿ. ಸ್ನೇಹಿತರೆ, ಇಂದು ನೀವು ಹೊಸ ಆರಂಭವನ್ನು ಸ್ವಾಗತಿಸುತ್ತೀರಿ. ಯಾವುದೇ ರೋಮಾಂಚನಕಾರಿ ಪ್ರವಾಸದ ಯೋಜನೆ ರೂಪುಗೊಳ್ಳಬಹುದು. ಕೌಟುಂಬಿಕ ಸಮಸ್ಯೆಗಳನ್ನು ನೀವು ಹೊಸ ದೃಷ್ಟಿಕೋನದಿಂದ ನೋಡುತ್ತೀರಿ. ಮಕ್ಕಳೊಂದಿಗೆ ಆಡುವಾಗ ಮನಸ್ಸು ಪ್ರಸನ್ನವಾಗಿರುತ್ತದೆ. ನೀವು ಸಹಜ ಪ್ರವೃತ್ತಿಯನ್ನು ನಂಬಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಚಿಂತೆಯನ್ನು ಬಿಟ್ಟು ವರ್ತಮಾನವನ್ನು ಆನಂದಿಸಿ. ದಿನವನ್ನು ನಿಶ್ಚಿಂತೆಯಿಂದ ಕಳೆಯುವುದು ನಿಮಗೆ ಒಳ್ಳೆಯದಾಗಿರುತ್ತದೆ. ನೋಡಿ, ಹೊಸಬರಿಗೆ ಉದ್ಯೋಗದ ಅವಕಾಶ ಸಿಗಬಹುದು. ಇಂಟರ್ನ್ಶಿಪ್ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಹೊಸ ಕೌಶಲ್ಯಗಳು ಕಲಿಯಲು ಸಿಗುತ್ತವೆ. ಕೆಲಸದ ಸ್ಥಳದಲ್ಲಿ ನೀವು ರಿಸ್ಕ್ ತೆಗೆದುಕೊಂಡು ಹೊಸ ಯೋಜನೆಯನ್ನು ಪ್ರಾರಂಭಿಸುತ್ತೀರಿ. ಕಚೇರಿಯ ರಾಜಕೀಯದ ಬಗ್ಗೆ ತಲೆಕೆಡಿಸಿಕೊಳ್ಳದ ಕೆಲಸಗಳು ಮುಂದುವರಿಯುತ್ತವೆ. ಯಾವುದೇ ನವೋದ್ಯಮ ಕಂಪನಿಯಲ್ಲಿ ಕೆಲಸ ಮಾಡುವ ಅವಕಾಶವು ನಿಮಗೆ ಸಿಗಬಹುದು. ಆದರೆ ಯಾವುದೇ ಬದ್ಧತೆಯಿಂದ ದೂರವಿರಿ. ಸಂಗಾತಿಯ ಜೊತೆಗೆ ಹಾಸ್ಯ ಮತ್ತು ಮೋಜಿನಲ್ಲಿ ಸಮಯ ಕಳೆಯುತ್ತದೆ. ಸಂಬಂಧದಲ್ಲಿನ ಬಾಲಿತನ ಮತ್ತು ನಿಷ್ಕಪಟತೆ ನಿಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತವೆ. ಪ್ರಸ್ತುತ ಕ್ಷಣಗಳು ಜೀವಿಸುವಿರಿ. ಪ್ರೀತಿಯನ್ನು ವ್ಯಕ್ತಪಡಿಸಲು ಈ ದಿನ ಅತ್ಯಂತ ಒಳ್ಳೆಯದಾಗಿದೆ ಹಾಗೂ ಹೊಸ ಫಿಟ್ನೆಸ್ ತರಗತಿಗೆ ಸೇರಲು ನಿಮ್ಮ ಉತ್ಸಾಹ ಹೆಚ್ಚಾಗಲಿದೆ. ನಿಮ್ಮನ್ನು ನೀವು ಒತ್ತಡ ಮುಕ್ತ ಹಾಗೂ ಯುವಕರಂತೆ ಅನುಭವಿಸುವಿರಿ. ತಾಜಾ ಗಾಳಿ ಉಸಿರಾಟದ ವ್ಯವಸ್ಥೆಯನ್ನು ಉತ್ತಮಗೊಳಿಸುತ್ತದೆ ಹಾಗೂ ಒಂದು ವೇಳೆ ನೀವು ಆಸ್ತಿಯ ಖರೀದಿಯ ಬಗ್ಗೆ ಕೆಲಸ ಮಾಡುತ್ತಿದ್ದರೆ, ಯಾವುದೇ ಜಂಟಿ ಯೋಜನೆಗಳು ನಡೆದುಕೊಂಡು ಬರುತ್ತಿದ್ದರೆ ಅದನ್ನು ಮುಂದೆ ಕೊಂಡೊಯ್ಯಲು ಸಮಯವು ತುಂಬ ಅನುಕೂಲಕರವಾಗಿ ಕಂಡುಬರುತ್ತಿದೆ. ಮಕ್ಕಳ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಯಾವುದೇ ಒಳ್ಳೆಯ ಸುದ್ದಿ ಸಿಗಲಿದೆ. ಯಾವುದೇ ಸಮಾರಂಭಕ್ಕೆ ಹೋಗಲು ಆಮಂತ್ರಣವು ಸಿಗಬಹುದು. ಕೌಟುಂಬಿಕ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕಾದರೆ ಎಲ್ಲರ ಅಭಿಪ್ರಾಯವನ್ನು ಪಡೆದುಕೊಂಡೇ ಮುಂದುವರಿಯಿರಿ. ಯಾವುದೇ ಆಪ್ತರ ನಂತರ ಯುವಕರಂಥ ಪರಿಸ್ಥಿತಿ ನಿರ್ಮಾಣವಾಗಬಹುದು. ನಿಮ್ಮ ಸ್ವಭಾವದಲ್ಲಿ ತಾಳ್ಮೆ ಮತ್ತು ಸಂಯಮವನ್ನು ಇಟ್ಟುಕೊಳ್ಳಿ. ಇದರಿಂದ ಸಮಸ್ಯೆಗಳು ಬೇಗನೆ ಬಗೆಹರಿಯುತ್ತವೆ. ಕುಟುಂಬದ ದೃಷ್ಟಿಯಿಂದ, ಅಂದರೆ ಚಿಕಿತ್ಸೆಗೆ ಸಂಬಂಧಿಸಿದ ಖರ್ಚುಗಳಲ್ಲಿ ನಿಮ್ಮ ಹೆಚ್ಚಳವನ್ನು ತಳ್ಳಿಹಾಕುವಂತಿಲ್ಲ. ನಿಮ್ಮ ಮನೆಗೆ ಸಂಬಂಧಿಸಿದ ಹೂಡಿಕೆ ಲಾಭದಾಯಕವಾಗಿರುತ್ತದೆ. ಸ್ನೇಹಿತರೆ, ಮೋಜು ಮಸ್ತಿಯ ಪ್ರವಾಸಗಳು ಮತ್ತು ಸಾಮಾಜಿಕ ಒಡನಾಟವು ನಿಮ್ಮನ್ನು ಸಂತೋಷವಾಗಿಡುತ್ತದೆ ಮತ್ತು ನೆಮ್ಮದಿಯನ್ನು ನೀಡುತ್ತದೆ. ಇಂದು ನೀವು ಭೂಮಿ, ರಿಯಲ್ ಎಸ್ಟೇಟ್ ಅಥವಾ ಸಾಂಸ್ಕೃತಿಕ ಯೋಜನೆಗಳ ಮೇಲೆ ಗಮನ ಕೇಂದ್ರೀಕರಿಸುವ ಅವಶ್ಯಕತೆ ತುಂಬ ಹೆಚ್ಚಾಗಿದೆ. ಇಂತಹ ಕೆಲಸಗಳನ್ನು ಮಾಡಿ ಇದರಿಂದ ನಿಮಗೆ ಸಂತೋಷ ಸಿಗುತ್ತದೆ. ಆದರೆ ಇತರರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದರಿಂದ ದೂರವಿರಿ. ನೀವು ಎಂದಾದರೂ ಗುಲಾಬಿ ಮತ್ತು ಕೆಂದಾವರಿಯ ಸುಗಂಧವನ್ನು ಒಟ್ಟಿಗೆ ಅನುಭವಿಸಿದ್ದೀರಾ? ಇಂದು ನಿಮ್ಮ ಜೀವನವು ಪ್ರೀತಿ ಮತ್ತು ಪ್ರೇಮದ ದೃಷ್ಟಿಕೋನದಿಂದ ಹೇಗೆ ಸುಗಂಧಭರಿತವಾಗಿರುತ್ತದೆ. ಸೃಜನಶೀಲತೆ ಮತ್ತು ಉತ್ಸಾಹವು ನಿಮ್ಮನ್ನು ಮತ್ತೊಂದು ಲಾಭದಾಯಕ ದಿನದತ್ತ ಕೊಂಡೊಯ್ಯುತ್ತದೆ. ಇಂದು ನಿಮ್ಮ ವೈವಾಹಿಕ ಜೀವನವು ಒಂದು ಸುಂದರವಾದ ಬದಲಾವಣೆಯ ಮೂಲಕ ಹಾದು ಹೋಗುತ್ತದೆ. ಇಂದು ನಿಮ್ಮ ಆತ್ಮವಿಶ್ವಾಸ ದುರ್ಬಲವಾಗಿರಬಹುದು. ಇದಕ್ಕೆ ಕಾರಣ ನಿಮ್ಮ ಕೆಟ್ಟ ದಿನಚರಿ. ಆದರೆ ನಿಮಗಾಗಿ ಒಂದು ಪರಿಹಾರವಿದೆ. ಇಂದು ಯಾರೊಂದಿಗೂ ಜಗಳವಾಡದಂತೆ ಇರಲು ನೀವು ಗಿಡಮೂಲಿಕೆಗಳ ಚಿಗುರುಗಳನ್ನು ಪೋಷಿಸುವುದು ಅಗತ್ಯವಾಗಿದೆ. ಚಿಗುರುಗಳನ್ನು ಮುರಿಯಬೇಡಿ. ನೋಡಿ, ಆರೋಗ್ಯ ಚೆನ್ನಾಗಿರುತ್ತದೆ. ಹೌದು, ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತದೆ. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ನಾವು ನಿಮಗೆ 5ಕ್ಕೆ 5 ಅಂಕಗಳನ್ನು ನೀಡುತ್ತೇವೆ. ಸಂಪತ್ತಿನ ವಿಷಯದಲ್ಲಿ 5ರಲ್ಲಿ 4 ಅಂಕಗಳನ್ನು ನೀಡುತ್ತೇವೆ. ಅಂದರೆ ಸಂಪತ್ತಿನ ವಿಷಯದಲ್ಲಿ 4 ಅಂಕಗಳನ್ನು ನೀಡು ಬಯಸುತ್ತೇವೆ. ಅದೇ ರೀತಿ ಪ್ರೇಮ ಇತ್ಯಾದಿ ವಿಷಯಗಳಲ್ಲಿ ಈ ಸಮಯ ನಿಮಗೆ ಒಳ್ಳೆಯದಾಗಿರುತ್ತದೆ ಮತ್ತು ವೈವಾಹಿಕ ಜೀವನವು ಮೊದಲಿಗಿಂತ ಉತ್ತಮವಾಗಿರುತ್ತದೆ. ಆದರೆ ಬಿಸ್ನೆಸ್ ಹಾಗೂ ವ್ಯವಹಾರ ಮಾಡುವ ಜನರಿಗೆ ಈ ಸಮಯದಲ್ಲಿ ಸ್ವಲ್ಪ ನಷ್ಟ ಎದುರಿಸಬೇಕಾಗಬಹುದು. ಆದರೆ ಸಮಯದೊಂದಿಗಿನ ಅದರಲ್ಲಿಯೂ ಚೇತರಿಕೆ ಕಂಡುಬರುತ್ತದೆ. ಹೆದರುವ ಅಗತ್ಯವಿಲ್ಲ. ಇದು ಕೇವಲ ಕೆಲವು ಸಮಯದ ಕುಸಿತವಷ್ಟೇ. ಮತ್ತೊಮ್ಮೆ ಒಳ್ಳೆಯ ಸಮಯ ಬರಲಿದೆ. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರುವುದು ತೀರಾ ಸರಿ. ಆದರೆ ಸ್ನೇಹಿತರೆ, ಇವತ್ತಿಗೆ ಇಷ್ಟೇ. ನೀವು ನಿಮ್ಮ ಜಾಗೃತಿ ವಹಿಸಿ. ನಿಮ್ಮ ದಿನ ಶುಭವಾಗಲಿ.
ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.